ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೆಯ್ಟ್ ಲಾಸ್ನ ಡೇ 4. ಹಬ್ಬ ಇದ್ದಿದ್ದರಿಂದ ನಾನು ವಿಡಿಯೋ ಹಾಕೋಕ್ಕಾಗಲ್ಲ. ಸೊ ಯಾರೋ ಹಬ್ಬಗಳಲ್ಲಿ ಡಯಟ್ ನೋಡ್ಕೊಂಡು ಕೂತ್ಕೊಳ್ಳಲ್ಲ ಅಲ್ವಾ, ಹಾಗಾಗಿ ನಾನು ಇಲ್ಲಿ ಮನೆ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಪುಳಿಯೋಗರೆ ಮಾಡ್ಕೋತಾ ಇದ್ದೀನಿ. ನಮಗೆ ಬೆಳಗ್ಗೆ ರೈಸ್ ಐಟಮ್ ತಿನ್ನೋ ಹಾಗಿಲ್ಲ ಅಲ್ವಾ. ನಾನು ಬೇರೆ ಕೆಲಸ ಇತ್ತು ಎಲ್ಲ ಮುಗಿಸಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಮಧ್ಯ ನನ್ನ ಮಗ ಡಿಸ್ಟರ್ಬ್ ಮಾಡ್ತಿದ್ದಾನೆ. ನೋಡಿ, ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ಅನ್ನ ಕಲಿಸ್ಕೊಂಡ್ರೆ ಪುಳಿಯೋಗರೆ ರೆಡಿ. ನಂತರ ಸ್ವಲ್ಪ ಪೂಜೆ ಕೆಲಸ ಎಲ್ಲ ಇತ್ತು, ಪೂಜೆ ಮಾಡಬೇಕಿತ್ತು. ಸೊ ಗಿಡದಲ್ಲಿ ಹೂ ಬಿಟ್ಟಿತ್ತು, ತಂದು ಇಟ್ಟು ಪೂಜೆ ಎಲ್ಲ ಮಾಡಿದೆ. ಅದಕ್ಕೂ ಮುಂಚೆ ಪ್ಲೈನ್ ವಾಟರ್ ತೊಗೊಂಡೆ, 1 ಲೀಟರ್ ಆಗೋಷ್ಟು. ಅದೇನು ಗೊತ್ತಾ, ಜನ ಒಳ್ಳೇದಾಗಬೇಕು ಅಂತಲೇ ಬಯಸ್ತಾರೆ. ಆದರೆ ವಿಪರ್ಯಾಸ ಏನಂದರೆ, ಒಳ್ಳೇದು ಬಯಸೋ ವ್ಯಕ್ತಿನ ದೂರ ಇಡ್ತಾರೆ. ಕಾರಣ ಇಷ್ಟೇ, ಅತಿಯಾಗಿ ಪ್ರೀತಿಸಿರೋ ವ್ಯಕ್ತಿ, ಕೇರ್ ಮಾಡೋ ವ್ಯಕ್ತಿ, ಅವ್ರಿಗೆ ಆ ಕೇರಿಂಗು, ಪ್ರೀತಿ ಹಿಂಸೆ ಅಂತ ಅನಿಸುತ್ತೆ. ಸೊ ಇದೇ ಪ್ರಪಂಚ. ಯಾರಿರ್ತಾರೋ ಯಾರು ಬಿಡ್ತಾರೋ, ನಮ್ಮ ಲೈಫ್ನ ನಾವು ಲೀಡ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ. ಕೆಲವೊಂದು ಜವಾಬ್ದಾರಿಗಳನ್ನ ನಿಭಾಯಿಸಲೇಬೇಕಾಗುತ್ತೆ. ಅದೇ ಅಲ್ವಾ ಬದುಕು ಅಂದರೆ ನಾವು ಬೇಕಾದಂತೆ ಬದುಕೋದಲ್ವಲ್ಲ, ಬದುಕು ಬಂದಂತೆ ಸ್ವೀಕರಿಸಬೇಕು ಅಂತ ಹೇಳಿದಾರಲ್ಲ ದೊಡ್ಡವರು. ಸೊ ಹೀಗೆ ನಡೀತಾ ಇದೆ ಜೀವನ. ಎಲ್ಲರ ಲೈಫಲ್ಲೂ ಏನಾದರೂ ಒಂದು ಹೀಗೆ ಇದ್ದೇ ಇರುತ್ತೆ ಅಲ್ವಾ. ಸಮಸ್ಯೆ ಇಲ್ಲದೆ ಇರೋ ಜೀವನ ಯಾರ್ದಿರುತ್ತೆ ಹೇಳಿ. ದೇವ್ರ ಮೇಲೆ ಭಾರ ಹಾಕಿ ಮುಂದೆ ಹೋಗ್ತಾ ಇರಬೇಕು ಅಷ್ಟೇ. ನಾನು ನೋಡಿ ಇವತ್ತು ಫಾಸ್ಟಿಂಗ್ ಬ್ರೇಕ್ ಮಾಡ್ಕೊಂಡು ನಾನು ಫಸ್ಟ್ ಮೀಲ್ ಇದು ತೊಗೊಂಡಿದ್ದೀನಿ. ನಂತರ ನನಗೆ ಸ್ವಲ್ಪ ಕುಕ್ಕಿಂಗ್ ಕೆಲಸ ಇತ್ತು. ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ತಾಯಿದ್ದೆ. ಸ್ವಲ್ಪ ಫ್ರೀ ಇದ್ದಾಗಲೇ ರೆಡಿ ಮಾಡ್ಕೊಬೇಕು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಮಕ್ಕಳನ್ನ ಇಟ್ಕೊಂಡು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು. ನಾನು ಇವತ್ತು ಹುರಿದ ಕಡಲೆಕಾಳು ಹುಳಿ ಮಾಡ್ಕೊಂಡಿದ್ದೆ. ರೆಸಿಪಿ ಬೇಕಿದ್ದರೆ ಹಾಕ್ತೀನಿ. ಲೈಫಲ್ಲಿ ನಮಗೆ ಯಾರೇ ಆಗ್ಬೋದು, ತುಂಬ ಇಂಪಾರ್ಟೆನ್ಸ್ ಕೊಡೋ ವ್ಯಕ್ತಿಗಳನ್ನ ತುಂಬ ಚೀಪಾಗೆಲ್ಲ ಟ್ರೀಟ್ ಮಾಡೋಕ್ಕೆ ಹೋಗಬಾರ್ದು. ಯಾರೋ ಆಗಲಿ, ನಾನೇ ಆಗಲಿ ಯಾರೇ ಆಗಲಿ. ನಾನು ಕ್ಯಾಶುವಲಾಗಿ ಹೇಳ್ತಾ ಇದ್ದೀನಿ. ನೋಡಿ, ಸಾಂಬಾರು ರೆಡಿಯಾಗಿದೆ. ನಾನು ಇದನ್ನು ಮುದ್ದೆ ಮತ್ತು 1 ಕ್ಯಾರೆಟ್ ಜೊತೆ ಊಟ ಮಾಡಿದೆ ಇವತ್ತು. ಪಲ್ಯ ಏನು ಮಾಡ್ಕೊಂಡಿಲ್ಲ, ಕಾಳು ಇದ್ದಿದ್ದರಿಂದ. ಸೊ ಸ್ವಲ್ಪ ಗ್ಯಾಪ್ ಕೊಟ್ಟು ಕೆಲಸ ಎಲ್ಲ ಮುಗಿಸಿ ನಂತರ 1 ಕಪ್ ಗ್ರೀನ್ ಟೀ ತೊಗೊಂಡೆ. ಈವ್ನಿಂಗ್ ಆ್ಯಸ್ ಯೂಶುವಲ್ ವಾಕಿಂಗ್ ಮಾಡ್ತೀನಿ 30 ಮಿನಿಟ್ಸ್. ಸೊ ಇದಾಗಿತ್ತು ನನ್ನ ಡೇ 4ನ ಮಿನಿ ವ್ಲಾಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.